ಹಲೋ ಸ್ನೇಹಿತರೆ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡಿಗ ಪ್ರವೀಣ. ಟೈಟಲ್ ತಮ್ನೇಲೆಲ್ಲ ನೋಡಿರ್ತೀರಲ್ಲ, ಏನು ಅನ್ನಿಸ್ತು? ನಿಜಾನ ಸುಳ್ಳ ಅಂತ ಯೋಚನೆ ಮಾಡ್ತಿದ್ದೀರಾ? ನಿಜಾನೇ. ಸೊ ದಿನಾಂಕ 22 ಫೆಬ್ರವರಿ 2024ರಂದು ನಮ್ಮ ಮನೆ ಮುಂದೆ ಪೆಟ್ರೋಲ್ ಕಳ್ಳರು. ಆರಾಮಾಗಿ ನನ್ನ ಪಾಡಿಗೆ ನಾನು ಇದ್ದೀನಿ. ನಮ್ಮ ಎದುರುಗಡೆ ಮನೆಯವ್ರು ಬಂದುಬಿಟ್ಟು CCTV ಅಲ್ಲಿ ನಮಗೆ ಫುಟೇಜ್ ಬೇಕಾಗಿತ್ತು ಅಂತ ಕೇಳಿದ್ರು. ನಾನು ಇತ್ಕೊಂಡು ಏನಪ್ಪ ಹಿಂಗೆ ಕೇಳ್ತವ್ರೆ ಅಂತ ಅಂದ್ಬಿಟ್ಟು ನಮ್ಮಪ್ಪ ನಾನು ಎದ್ದೇ ಇದ್ದಿಲ್ಲ. ಆವಾಗಲೇ ಅವ್ರನ್ನೆಲ್ಲ ಕಳಿಸ್ಬಿಟ್ರು ವಾಪಸ್ಸು. ಇನ್ನು ಅವ್ನು ಎದ್ದಿಲ್ಲ, ಅವ್ನು ಬಂದಮೇಲೆ ಒಂದು ಸಾರಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಬಂದಮೇಲೆ ನಮ್ಮಪ್ಪ ಹೇಳ್ತಿದ್ದಾರೆ CCTV ಫುಟೇಜ್ ತೆಗಿ ಮಗ ಅಂತ ಅಂದ್ಬಿಟ್ಟು ನಾನು ಯಾಕೆ ಏನಾಯಿತು ಅಂತ ಅಂದೆ. ನಮ್ಮಪ್ಪ ಇತ್ಕೊಂಡು ಈ ಥರ ಏನೋ ಪೆಟ್ರೋಲ್ ಕಳ್ತನ ಆಗಿದೆಯಂತೆ ಎದುರುಗಡೆ ಮನೆಯವರು 2 ಗಾಡಿಗಳಲ್ಲಿ ಅಂತ. ಸರಿ ಅಂತ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸುಮಾರು 2:15 ಟೈಮಲ್ಲಿ ಪೆಟ್ರೋಲ್ ಕಳ್ಳರು ಇಬ್ರು ಚಿಕ್ಕ ಹುಡುಗರು ಬಂದ್ಬಿಟ್ಟು ಪೆಟ್ರೋಲ್ ಕಳ್ತನ ಮಾಡ್ಕೊಂಡು ಹೋದ್ರು. ಸೊ ನನ್ನ ಗಾಡಿ, ನಮ್ಮ ಅಪ್ಪ ಗಾಡಿ ಯಾವ ಗಾಡಿನೂ ಟಚ್ ಮಾಡಿಲ್ಲ. ಆಪೋಸಿಟ್ ಮನೆಯಲ್ಲಿ ಇದ್ದಿದ್ದ ಒಂದು FZ ಆದಮೇಲೆ ಇನ್ನೂ ಒಂದು ಪಲ್ಸರ್ ಗಾಡಿಯಲ್ಲಿ ಪೆಟ್ರೋಲ್ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. CCTV ಫುಟೇಜ್ ನೋಡಿ. खत्म, बाय बाय, टाटा, गुड बाय, गया।
ನೋಡಿದ್ರಲ್ಲ ಸ್ನೇಹಿತರೆ CCTV ಫುಟೇಜು. ಆ ಮಕ್ಕಳು ಬಂದುಬಿಟ್ಟು ಫಸ್ಟು ಕ್ಯಾನ್ ಇಟ್ಬಿಟ್ಟು 5 ಲೀಟ್ರ್ ಕ್ಯಾನ್ ಅದು ಇಟ್ಬಿಟ್ಟು ಪೈಪ್ ತೆಗ್ಬಿಟ್ಟು ಅದರೊಳಗಡೆ ಹಾಕ್ಬಿಟ್ಟು ತುಂಬಿಸ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಗಾಡಿ ಪಾಪ ಅವತ್ತು ತಾನೇ ಸ್ಯಾಲ್ರಿ ಬಂದಿತ್ತು ಅಂತ ಅವ್ರು ಪೆಟ್ರೋಲ್ ತುಂಬಿಸ್ಕೊಂಡ್ರಂತೆ. ಪೆಟ್ರೋಲ್ ತುಂಬಿಸ್ಕೊಂಡ್ಬಂದು ಮನೆ ಹತ್ರ ನಿಲ್ಸ್ಕೊಂಡು ಬೆಳಗ್ಗೆ ಎದ್ದು ನೋಡೋ ಅಷ್ಟು ಪೈಪಿಂದ ಎಲ್ಲ ಸುರಿದೋಗ್ಬಿಟ್ಟಿದೆ ಮಿಕ್ಕಿದ್ದೆಲ್ಲ. ನಾನು ಏನಪ್ಪ ಈ ಹುಡುಗರು ಹಿಂಗೆ ಮಾಡ್ತಾವ್ರೆ, ಬರೀ 10 ಲೀಟ್ರ್ ಪೆಟ್ರೋಲ್ಗೋಸ್ಕರ ಸಿಗಾಕೊಂಡಿದ್ರೆ ಎಡಿ ಬಿದ್ದಿರೋದು ಮಾತ್ರ ಹುಡುಗರಿಗೆ ಸಿಗಾಕೊಂಡಿಲ್ಲ. ಅದರಲ್ಲೂ ಗಾಡಿ ನಂಬರ್ ನೋಡಿ, ತಮಿಳ್ನಾಡು TN ಗಾಡಿ ಎತ್ತಾಕೊಂಡು ಬಂದು ಒಬ್ಬ ಹೆಲ್ಮೆಟು, ಒಬ್ಬ ಹಂಗೆ ಧೈರ್ಯವಾಗಿ ಮೇ ಬಿ ಅವ್ರಿಗೆ ಗೊತ್ತಿಲ್ದಿರ ಇರ್ಬೋದು ಅಲ್ಲಿ ನಮ್ಮ ಮನೆಯಲ್ಲಿ CCTV ಕ್ಯಾಮ್ರಾ ಇದೆ ಅಂತ ಅಂದ್ಬಿಟ್ಟು, ಅದಕ್ಕೆ ದಿಲ್ದಾರಾಗಿ ಬಂದುಬಿಟ್ಟು ಹಂಗೆ ಕಾರ್ನರಲ್ಲಿರೋ ಗಾಡಿನ ಹಿಡ್ಕೊಂಡು ಎತ್ತಾಕೊಂಡು ಆಲ್ಮೋಸ್ಟ್ 10-15 ಲೀಟ್ರ್ ಎತ್ತಾಕೊಂಡು ಹೋಗಿದ್ದಾರೆ. ಅದೇ ನೆಕ್ಸ್ಟ್ ಟೈಮ್ ಏನಾದರೂ ಸಿಗಾಕೊಂಡ್ರೆ ಮಾತ್ರ ಸರಿಯಾಗಿ ಇಡ್ತೀವಿ ಗೂಟ. ಸಿಗಬೇಕಷ್ಟೇ, ಸಿಗೋವರೆಗೂ ಕಾಯಬೇಕು. ಸಿಕ್ಬಿದ್ರೆ ಮಾತ್ರ ಅದು ಯಾವನಾದರೂ ಆಗಲಿ ಹೆಂಗಿರುತ್ತೆ ಗೊತ್ತಾ, ನಾಟಕ ಕುಂಡೆ ಟಕ ಅವನಿಗೆ. ಸರಿ ಸ್ನೇಹಿತರೆ, ಈ ವಿಡಿಯೋಗೆ ಇಷ್ಟೇ. ಒಂದು ವೇಳೆ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಚಾನಲ್ಗೆ. ಮುಂದೆ ವ್ಲಾಗ್ಸ್ ಮಾಡೋಣ ಒಂದು ಸ್ವಲ್ಪ ದಿನ ಆದಮೇಲೆ. Thank you so much. Until the next episode, take care, have a lovely day and bye bye.